ಏನರೇ ಐನೂರೇ 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 ಯಾರು? ನೀವು ಮಾದೇವಯ್ಯನವರಲ್ವಾ? ಹೌದಪ್ಪ. ನಾನು ಮೈಸೂರಿಂದ ಬಂದೆ. ಶಾನ್ ಭೋಗರ್ ಮನೆ ಯಾವುದು? ಅವ್ರ ಮನೆ ಯಾಕೆ ಬೇಕಪ್ಪ? ಅವ್ರಿಗೆ ಒಂದು ಸುದ್ದಿ ಮುಟ್ಟಿಸ್ಬೇಕಾಗಿತ್ತು. ಏನು ವಿಷಯ? ನಿನ್ನ ಯಾರು ಕಳಿಸಿದ್ರು ಮರಿ? ಸುಬ್ಬಣ್ಣವ್ರು ಕಳಿಸಿದ್ರು. ಶಾನ್ ಭೋಗರ್ ಮಗ ಅಪ್ಪಣ್ಣ ಅಂತ ಒಬ್ಬರು ಅವ್ರ ಜೊತೆ ಇದ್ರಲ್ಲ. ಹೌದು, ಈಗ 4 ದಿವಸದಿಂದ ಅವ್ರ ಜೊತೆನೇ ಹೋದ. ಅದೇನೋ ಮೈಸೂರು ಚಳುವಳಿಲಿ ಸೇರ್ಕೋಬೇಕು ಅಂತ. ಚಳುವಳಿಗೆ ಸೇರ್ಕೊಂಡ್ರು. ನಿನ್ನೆ ಘೋಷಣೆ ಕೂಗ್ತಾ ಅರಮನೆಗೆ ಮುತ್ತಿಗೆ ಹಾಕಕ್ಕೆ ಹೋದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಪ್ಪಣ್ಣವ್ರಿಗೆ ಭಾರಿ ಪೆಟ್ಟು ಬಿದ್ದಿದೆ. ಅದಕ್ಕೆ ಈ ವಿಷಯ ಅವ್ರ ಮನೆಯವ್ರಿಗೆ ತಿಳಿಸಿ ಹೋಗೋಣ ಅಂತ. ಈಗೆಲ್ಲಿದ್ದಾನಪ್ಪ? ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ, ಲಾಕಪ್ಗೆ ಹಾಕಿದ್ದಾರೆ. ಶಿವ, ಏನು ಮಾಡೋದಪ್ಪ? ಅವ್ರಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಬರ್ಬೇಕಂತೆ. ಹಾಗಂತ ಅಪ್ಪಣ್ಣವರೇ ಹೇಳಿ ಕಳಿಸಿದ್ದಾರೆ. ನೋಡು, ಈ ವಿಷಯ ಅವ್ರ ಮನೆಗೆ ತಿಳಿಸೋದು ಬೇಡ. ನಾನೇ ನಿನ್ನ ಕೂಟ ಬರ್ತೀನಿ, ಇಲ್ಲೇ ಕುಂತಿರು. ಅಪ್ಪಡ, ಅಯ್ಯೋ ಇದೇನ ಮಂತ್ರ ಮಾಡ್ಕೊಂಡಿದ್ಯೋ? ನಾವು ಮುಟ್ಟಾಡ್ಸೋಣ ಮಗ ನಿನ್ ಹಿಂಗ್ ಬಡದ್ನೋ? ಅವ್ನ ಕೈ ಸೇದ್ವಾಗ ಅವ್ನ ಹೆಂಡತಿ ರಂಡಿ ಆಗ. ಅಯ್ಯೋ ಅಮ್ಮ, ಕೈ ಮುಟ್ಬಿಡಮ್ಮ, ತುಂಬಾ ನೋಯ್ತಮ್ಮ. ಏನಾಯ್ತು ನಿಂಗೆ? ನೀ ಮೈಸೂರ್ಗೆ ಹೋದಿ ಅಂತ ಯಾರೋ ಹೇಳಿದ್ರಲ್ಲೋ, ಅದಕ್ಕೆ ನಾ ದಿನ ಮೋಟಾರ್ ರಸ್ತೆ ಹತ್ರ ಬಂದು ಕಾಯ್ತಾ ಇದ್ದೆ. ಕಣಮ್ಮ, ಮೈಸೂರಿಗೆ ಹೋಗಿದ್ದೆ. ಅದೇನೋ ಚಳುವಳಿಗೆ ಸೇರಿದ್ರೆ ತುಂಬಾ ಲಾಭ ಆಗುತ್ತೆ ಅಂತ 500 ಹೇಳಿದ್ರು. ಆ ಕಾದಿ ಸುಬ್ಬಣ್ಣನು ಅದನ್ನೇ ಅಂದ್ರು. ಏನು ಇಬ್ಬಿಬ್ರು ಹೇಳಿದ ಮಾತು ಸುಳ್ಳಾಗತ್ತಾ ಅಂತ ನಂಬ್ಕೊಂಡು ಚಳುವಳಿಗೆ ಸೇರಿದೆ. ಅಯ್ಯಪ್ಪ, ಆ ಪೊಲೀಸರು ಹಿಗ್ಗ ಮುಗ್ಗ ಹಿಡ್ಕೊಂಡು ಹೊಡೆದು ಬಿಟ್ರಮ್ಮ. 500 ಹೇಳಿದ್ರು. ಆ ಕಾದಿ ಸುಬ್ಬಣ್ಣ ಯಾವ ಮುಂಡೆ ಮಗ್ನೋ ನಂಗೆ ಗೊತ್ತಿಲ್ಲ. ಆದ್ರೆ 500 ನಿಮ್ಗೆ ಯಾಕೆ ಈ ಊರ್ ಮುಳುಗ್ಸೋ ಬುದ್ಧಿ ಬಂತು? ಇಲ್ಲ ಗಂಗಮ್ಮವ್ರೆ, ಅಪ್ಪಣ್ಣ ಇಲ್ಲಿ ಸೋಮಾರಿಯ ಕಾಲ ಕಳೀತಾ ಇದ್ದ. ಅದಕ್ಕೆ ನಾನು ಹೇಳಿದೆ ಚಳುವಳಿನಾದರೂ ಸೇರ್ಕೊಳ್ಳಿ ಅಂತ. ಅಪ್ಪಣ್ಣ ಚಳುವಳಿ ಅಂತ ಸೇರ್ಕೊಂಡ್ರೆ ಹಿಂಗೆಲ್ಲ ಪೆಟ್ಟು ಗಿಟ್ಟು ಆಗುತ್ತಪ್ಪ. ಅದಕ್ಕೆ 4 ದಿನ ಮನೇಲಿ ಕೂತ್ಕೊಂಡು ಸುಧಾರಿಸ್ಕೋಬೇಕು. ಗಾಯ ಮಾಗದ ಮೇಲೆ ಪುನಃ ಹೋಗಿ ಚಳುವಳಿ ಸೇರ್ಕೋಬೇಕು. ಅಯ್ಯೋ, ಇನ್ನಂಗೆ ದೇಶ ಸೇವೆನೂ ಬೇಡ, ಚಳುವಳಿನೂ ಬೇಡ. ಚಳುವಳಿ ಗಿಳುವಳಿ ಸೇರಿದ ಮೇಲೆ ಹಿಂಗೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಬರಬಾರ್ದು ಅಪ್ಪಣ್ಣ. ಅದು ಸುಮ್ಮನಿರಪ್ಪಣ್ಣ, ಈ 500 ಮಾತು ಕೇಳಬೇಡ. ನೀನು ಮನೇಲೇ ಇರು, ಎಲ್ಲೂ ಹೋಗ್ಬೇಡ. ಅಲ್ಲ 500, ನಿಮ್ಗೆ ಯಾಕೆ ದುರ್ಬುದ್ಧಿ ಬಂತು? ಹಾಯಾಗಿ ಉಂಡ್ಕೊಂಡು ತಿನ್ಕೊಂಡು ಬೆಳ್ಕೊಂಡಿದ್ದ ನಮ್ಮ ಅಪ್ಪಣ್ಣ. ಅವನ ತಲೆಯಲ್ಲಿ ಈ ದೇಶ ಸೇವೆ ಅಂತ ಕೆಟ್ಟ ಯೋಚನೆ ಎಲ್ಲ ತುಂಬಿಸಿ ಅವನ್ ಯಾಕೆ ಕೆಡಿಸ್ತಿದ್ದೀರಿ? ಏನು ಸಿಟ್ಟು ನಿಮ್ಗೆ ಅವನ ಮೇಲೆ? ನನಗೆ ಯಾಕಮ್ಮ ಅವನ ಮ್ಯಾಗ ಸಿಟ್ಟು? ಇಲ್ಲಿ ಪುಂಡಾಟಿಕೆ ಮಾಡಿಕೊಂಡು ಪೋಖ್ರಿ ಅಲಿತಾ ಇದ್ನಲ್ಲ, ಅದಕ್ಕೆ ಚಳುವಳಿನಾದರೂ ಸೇರ್ಕೊಳ್ಳಿ,
ರಾಜಕೀಯ ಸ್ವಲ್ಪ ತಿಳ್ಕೊಳ್ಳಿ ಅಂತ. ಈಗ ಗೊತ್ತಾಯ್ತು, ರಾಜಕೀಯದಲ್ಲೆಲ್ಲ ಬರೀ ಪುಂಡ್ರು ಪೋಕಿಗಳೇ ಇರ್ತಾರೆ ಅಂತ ನಮ್ಮ ಅಪ್ಪಣ್ಣನ ಅದಕ್ಕೆ ಸೇರ್ಸಿದ್ರಾ? ಅಪ್ಪಣ್ಣ, ನೀ ಎಲ್ಲೂ ಹೋಗ್ಬೇಡ, ಈ ರಾಜಕೀಯನೂ ಬೇಡ, ಮಣ್ಣು ಬೇಡ. ಶತಮಾನಂ ಭವತ ಶತಾಯ ಪುರುಷ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಹೇಳಪ್ಪ, ದೀರ್ಘಾಯುಷ್ಮಾನ್ ಭವ. ಒಳ್ಳೆಯದಾಗಲಿ, ಕೂತ್ಕೊಳ್ಳಿ. ಗಂಗಮ್ಮ, ನಮ್ಮ ತಂದೆ ಪ್ರೀತಿಯಿಂದ ಯಾವುದನ್ನೂ ಮುಚ್ಚುಮರೆ ಮಾಡದೇನೆ ನನಗೆ ಶಾನ್ಭೋಗ್ಯನೆಲ್ಲ ಹೇಳ್ಕೊಟ್ಟಿದ್ದೆ. ಆಮೇಲೆ ನಾನು ಅನೇಕ ಹೊಸ ಹೊಸ ವಿಷಯಗಳನ್ನು ಕಲಿತೆ. ಈ 3 ವರ್ಷಗಳಲ್ಲಿ ನಾನು ಚೆನ್ನಿಗರಾಯನಿಗೆ ನನಗೆ ತಿಳಿದಿರೋ ಶಾನ್ಭೋಗ್ಯ ವಿಷಯನೆಲ್ಲ ಹೇಳ್ಕೊಟ್ಟಿದ್ದೆ. ಕಲಿಸೋದು ನನ್ನ ಕರ್ತವ್ಯ, ಕಲಿಯೋದು ಅವನ ಕರ್ತವ್ಯ. ನಾನು ನನ್ನ ಶಕ್ತಿ ಇದ್ದಷ್ಟು ಕಲಿಸಿದೆ, ಅವನ ಶಕ್ತಿ ಇದ್ದಷ್ಟು ಕಲಿತಿದ್ದಾನೆ. ಚಂಗ, ಹೋಗಿ ರೈಲ್ ಚಮ್ಮಪೇಟ್ಗೆನೋ ಗಾಡೀಲಿ ಬರಪ್ಪ. ಸೀತಾರಾಮಯ್ಯನವರೇ, ನೀವು ಆ ಮಾತು ಯಾಕೆ ಆಡಿದ್ರಿ? ಯಾವ ಮಾತ್ರ? ನೀವು ನಿಮ್ಮ ಶಕ್ತಿ ಇದ್ದಷ್ಟು ಕಲಿಸಿದ್ದೀರಿ, ಅವನ ಶಕ್ತಿ ಇದ್ದಷ್ಟು ಕಲ್ತಿದ್ದಾನೆ ಅಂದ್ರಲ್ಲ, ಯಾಕೆ? ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಸಂಪಾದಿಸೋನು, ಗುರುವನ್ನೆಪ ಶಿಷ್ಯನೇ ಜ್ಞಾನವನ್ನು ಪಡ್ಕೋಬೇಕು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ರಾಮಣ್ಣವ್ರ ಮಗ ಅಂದಾಗ ನನ್ನ ನಿರೀಕ್ಷೆ ಸ್ವಲ್ಪ ಹೆಚ್ಚಾಗೇ ಇತ್ತು. ಯಾಕೆಂದರೆ ಅವರು ಬುದ್ಧಿವಂತರು, ಲೆಕ್ಕದಲ್ಲಿ ತುಂಬ ಚುರುಕು ಅಂತ ಹೆಸರು ಪಡ್ಕೊಂಡಿದ್ರು. ಮಗ ಕೂಡ ತಂದೆ ಹಾಗೆ ಇರ್ಬೋದು ಅಂದ್ಕೊಂಡಿದ್ದೆ. ಆದರೆ ಚೆನ್ನಿಗರಾಯ ಅವ್ರ ತಂದೆಯವ್ರ ಮಟ್ಟಕ್ಕೆ ಬೆಳೀತಾನೆಯೇ ಅಂತ ನನ್ನ ಅನುಮಾನ. ಹಾಗಂತ ಅವನೇನು ದಡ್ಡ ಅಲ್ಲ, ತನ್ನ ಕೆಲಸ ತಾನೇ ಮಾಡ್ಕೊಳ್ಳೋ ಶಕ್ತಿ ಅವನಿಗಿದೆ. ಆದರೆ ಶಾನ್ಭೋಗ್ಯಕ್ಕೆ ಬೇಕಾದ್ದು ಚುರುಕು, ಸಾಮರ್ಥ್ಯ, ಅದು ಅವನಿಗೆ ಸ್ವಲ್ಪ ಕಮ್ಮಿನೇ. ನಾನು ಸ್ವಲ್ಪ ಮುಚ್ಚು ಮರೆಯಲ್ಲದೆ ಮಾತಾಡಿದ್ದೀನಿ. ಗಂಗಮ್ಮನವರೇ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಖಾನೇಶ್ಮಾರಿ ಬರೆಯೋವಾಗ ಅವನಿಗೇನಾರೋ ಅನುಮಾನ ಬಂದರೆ ನನ್ನ ಹತ್ರ ಬರಲಿ, ನಾನು ಹೇಳ್ಕೊಡ್ತೀನಿ. ಹಾಗೆ ಆಗಲಿ ಸೀತಾರಾಮಯ್ಯನವರೇ, ತುಂಬ ದೊಡ್ಡ ಮನಸ್ಸು ನಿಮ್ಮದು. ನಾನು ಬರಲಾ? ಆಗ್ಲಮ್ಮ, ಹೊರಡ. ಏನೇ ಆದರೂ ರಾಮಣ್ಣವ್ರಿಗೆ ತಕ್ಕ ಮಗ ಅಲ್ಲ. ಸೀತಾರಾಮಯ್ಯನವ್ರ ಮನೇಲಿ ಎಲ್ಲ ಅನುಕೂಲವಾಗಿತ್ತೇನೋ? ವಾ, ಚೆನ್ನಾಗಿತ್ತು. ನೀನು ಪಾಠ ಚೆನ್ನಾಗಿ ಕಲ್ತೀಯಾ? ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಅವತ್ತೇ ಕಲಿತು ಪಾಠ ಒಪ್ಪಿಸ್ತಿದ್ದೆ. ಅವ್ರಿಗೆ ಖುಷಿಯಾಗಿ ಭೇಷ್ ಅಂತಿದ್ರು. ನಿನ್ನಂತ ಶಿಷ್ಯನ ಕಂಡೇ ಇಲ್ಲ ಅಂದ್ರು ಕಣಮ್ಮ. ಹೌದಾ? ಚುರುಕ್ ಸಾಲದು ಅಂದ್ರು. ಮತ್ತೆ ಹೌದಾ? ಹಂಗೆ ಹೇಳ್ತಾ ಮುದುಕ್ ಮುಂಡೆದು ಏನಂದೆ? ಅದು ಚುರುಕಾಗಿರೋ ಹುಡುಗರು ಕಂಡ್ರೆ ಹಂಗೆ ಕಣಮ್ಮ ಅವರು. ನೀವು ಇನ್ನೊಂದು 4 ದಿವಸ ಅಚ್ಚುಕಟ್ಟಾಗಿ ಕಲೀಲಿ ಅಂತ ಅಲ್ಲೇ ಬಿಟ್ಟು ಹೋಗ್ತೀರಾ. ನಾವು ಅವ್ರ ಲೆಕ್ಕ ಕೆರ್ಕತಾ ಇರ್ತೀವಲ್ಲ, ಅವ್ರಿಗೆ ವಯಸ್ಸಾಯ್ತು ನೋಡು, ಅದಕ್ಕೆ ಹಂಗೆ ಸುಳ್ಳು ಹೇಳ್ತಾರೆ. ಹೌದೇನೋ? ನೀ ಹೇಳೋದು ನಿಜನಾ? ಹಾಗಾದ್ರೆ ಖಾತೆ ಲೆಕ್ಕ ಹೇಳು ನೋಡೋಣ. ಹೇಳ್ತೀನಿ ಕೇಳೋ. 1ನೇ ನಂಬರ್ ಖಾತೆ ಬಾರೋ, 2ನೇ ನಂಬರ್ ಬಂಜರ್ ತಗ್ತೆ, 3ನೇದು ಪಾಣಿ, 4ನೇದು ಖಾತೆ, 5ನೇದು ರೆಂಟ್ ರೋಲು, 6ನೇದು ಕಮ್ಮಿ ಜಾಸ್ತಿ, 7ನೇದು ತಕರಾರು ತಗ್ತೆ, 8ನೇದು ಇನಾಮ್ ರಿಜಿಸ್ಟ್ರಿ, 11ನೇದು ರಸೀತಿ ಪಟ್ಟಿ, 12ನೇದು ಖಾನಿಶ್ ಮಾರಿ. ಇವೇ ಶಾನ್ಬೋಕೆ ಬಾರ ನಮೂನಿಗಳು. ಅಯ್ಯೋ,
ಒಳ್ಳೆ ಸಣ್ಣ ಮಕ್ಕಳು ಪ್ರಭಾ ವಿಭವ ಅಂತ ಸಂವತ್ಸರದ ಹೆಸರು ಹೇಳ್ತಾರಲ್ಲ ಅಷ್ಟು ಸಲೀಸಾಗಿ ಹೇಳ್ತಾ ಇದೆಯಲ್ಲೋ. ಆ ಸೀತಾರಾಮಯ್ಯನವರು ಹೊಟ್ಟೆ ಕಿಚ್ಕೆ ಆಗಂದಿರ್ಬೇಕು. ಅಯ್ಯೋ ನನ್ನ ಬಂಗಾರ ಎಷ್ಟು ಜಾಣ ಆಗಿದೆಯೋ. ಅಮ್ಮ ಈಗ ಶಾನ್ಬೋಕ್ಕೆ ಕಲ್ತಾಯ್ತು, 18 ವರ್ಷನೂ ತುಂಬ್ತು. ಈಗ ಮುಂದೇನು ಮಾಡ್ತೀಯಾ? ಪಟೇಲ್ನ ಹತ್ರಕ್ಕೆ ಹೋಗಿ ನಮ್ಮ ಅಮಲ್ದಾರ್ಕೆ ವಾಪಸ್ ಕೊಡು ಅಂತ ಕೇಳೋದು. ಅವ್ರು ತಗೊಳಪ್ಪ ಅಂತ ಕೊಟ್ಟು ಬಿಡ್ತಾರೆ. ಆಮೇಲೆ ಏನು ಮಾಡೋದು? ಆಮೇಲೆ ನಮ್ಮ ಸುಪ್ಪರ್ದಲ್ಲಿರೋ ಎಲ್ಲ ಹಳ್ಳಿಗಳಲ್ಲೂ ತಿರುಗಾಡಿ ಎಲ್ರಿಗೂ ವಿಷಯ ತಿಳಿಸಿ ಲೆಕ್ಕ ಬರೆಯೋಕ್ಕೆ ಶುರು ಮಾಡೋದು. ಅದು ಆಯ್ತು ಅಂತ ಇಟ್ಕ. ಆಮೇಲೆ 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 ಅಮಲ್ದಾರ್ನ ಹತ್ರಕ್ಕೆ ಹೋಗೋದು. ಆಮೇಲೆ ಇದೇನೋ ಇದು ಒಳ್ಳೆ ಕತೆ ಕೇಳೋರ್ ಥರ ಆಮೇಲೆ ಆಮೇಲೆ ಅಂತ ಕೇಳ್ತಾನೆ ಇದೆಯಾ? ಅಮ್ಮ ನಂಗೇನು ಮದುವೆ ಗಿದುವೆ ಮಾಡೋ ಯೋಚನೆ ಇದೆಯೋ ಇಲ್ವೋ ನಿಂಗೆ? ಆಗ್ಲೇ ಮದುವೆ ಆಗೋ ಕನಸು ಕಾಣ್ತಾ ಇದೆಯಾ? ನೋಡು, ಮೊದಲು ಊರಿಗೆ ಹೋದ ತಕ್ಷಣ ಪಟೇಲನ ಮನೆಗೆ ಹೋಗಿ ಶಾನ್ ಬೋಕೆ ಕೊಡು ಅಂತ ಕೇಳ್ಕೊಂಬ. ಆಮೇಲೆ ಮುಂದಿನ ವಿಷಯ ನೋಡೋಣ. ಪಟೇಲ್ರು ಮನೆಗ ನಾವೊಬ್ಬನೇ ಹೋಗಲ್ಲ, ನೀನು ಜೊತೆಗೆ ಬಾ. ನಾ ಯಾತಕ್ಕೋ? ಅದೇನೋ ಗಾದೆ ಹೇಳ್ತಾರಲ್ಲ, ಅಂಬ್ಲಿ ಕುಡಿಯೋನ್ಗೆ ಮೀಸೆ ತಿರುವನೊಬ್ನಂತೆ. ಪಟೇಲ್ರು ಅಂದ್ರೆ ನನಗೆ ಭಯವಾಗುತ್ತೆ. ಯಾಕೆ? ಅವನೇನು ಹುಲಿನ ಸಿಂಹನ ಭಯ ಪಡಕ್ಕೆ? ಅಪ್ಪಯ್ಯ ಸತ್ ಮೇಲಿಂದ ನಾವೇನೇ ತಪ್ಪು ಮಾಡಿದ್ರು ನೀನು ಪಟೇಲ್ರಿಗೆ ಹೇಳಿ ಹೊಡೆಸ್ತಿದ್ದೆ. ಅದಕ್ಕೆ ಈಗಲೂ ಎಲ್ಲಿ ಹೊಡಿತಾರೋ ಅಂತ ಭಯವಾಗುತ್ತೆ. ಈಗ ಯಾಕೆ ಹೊಡಿತಾನೋ? ಈಗ ನೀ ಶಾನ್ ಭೋಗ ಆಗಿದ್ಯಾ, ಹಾಗೆಲ್ಲ ಹೊಡೆಯೋಕ್ಕಾಗಲ್ಲ. ಆದರೂ ಉಪ್ಪುಲ್ ಮುಂಡೆದೆ. ನಡಿ, ನಾನು ಬರ್ತೀನಿ, ಹೋಗ. ಓಹೋ ಬಾರಪ್ಪ ಚೆನ್ನಿಗ ಬಾ. ಈಗೇನ್ ನಿನ್ನ ಚೆನ್ನಿಗ ಅಂತ ಕರಿಬೋದು, ಇಲ್ಲ ಶಾನ್ಭೋಗ್ರೆ ಏನ್ ಬೇಕೋ? ಹೊನ್ವಳ್ಳಿ ಸೀತಾರಾಮಯ್ಯನವ್ರ ಹತ್ರ ಕಲ್ತದ್ದು ಮುಗೀತೋ? ಮುಗೀತು. ಸೀತಾರಾಮಯ್ಯನವರು ಹಳೆ ಕಾಲದವರು, ಅವ್ರಿಗೆ ಹೊಸ ನಮೂನಿ ಜಮಾಬಂದಿ ಬರೆಯಕ್ ಬರೋಲ್ಲ. ಇಲ್ಲ ಇಲ್ಲ, ಯಾಕೆ ಬರಲ್ಲ? ಎಲ್ಲ ಹೇಳ್ಕೊಟ್ಟಿದ್ದಾರೆ. ನೋಡ್ಕೊಂಡು ಹಾಕೋ, ಎಲ್ಲ ಬರ್ತದೋ. ಹಂಗಾರೆ ಈ ಇನಾಮತಿ ರಿಜಿಸ್ಟ್ರನಾಗೆ ಬಲಭಾಗದಾಗ ಏನ್ ಬರೀತಾರೆ ಹೇಳಿ ನೋಡೋಣ. ಹೇಳ, ನಂಗೆ ಅದೆಲ್ಲ ಹೇಳ್ಕೊಟ್ಟಿಲ್ಲ ಕಣಮ್ಮ. ನೋಡಿದ್ರ ಆ ಸೀತಾರಾಮಯ್ಯನವ್ರು ತಾವು ಕಲ್ತವ್ರ ಕತೆ ಅಷ್ಟೇಯ. ಪರವಾಗಿಲ್ಲ ನಕ್ಕಣ ಪಟೇಲ, ಅದೆಲ್ಲ ಆಮೇಲೆ ಕಲ್ತ್ಕೊಳ್ತಾನೆ. ಮೊದ್ಲು ಅವನಿಗೆ ಶಾನ್ ಬೋಕೆ ಕಡ್ತಾ ಕೊಟ್ಬಿಡು. ನಾನೇನೋ ಕೊಡಕ್ ಸಿದ್ಧವಾಗಿದ್ದೀನಿ ಕಣ್ರವ. ಆದ್ರೆ ಮೊನ್ನೆ ಅಮೂಲ್ದಾರ್ ನೋಡಕ್ ಹೋದಾಗ ಅವ್ರು ಏನಂದ್ರು ಗೊತ್ತಾ? ಅದು ಸರ್ಕಾರಿ ಕೆಲಸ, ಚೆನ್ನಿಗರಾಯ ಮೆಜಾರಿಟಿಗೆ ಬರೋ ಗಂಟ ಶಾನ್ ಬೋಗ್ಗೆ ಚಾರ್ಜು ಕೊಡಕ್ ಆಗಕ್ಕಿಲ್ಲ ಅಂದ್ರು. ಆದ್ರೆ ನಮ್ ಚೆನ್ನಿಗನ್ಗೆ ಈಗಾಗಲೇ 18 19 ನಡೀತಾ ಇದೆಯಲ್ಲ. ಹಂಗಂತ ನೀವ್ ಹೇಳ್ತೀರಾ ಕಣ್ರವ, ಆದ್ರೆ ಸರ್ಕಾರಿ ಲೆಕ್ಕಾಲ್ದಾಗೆ ಅವನಿಗಿನ್ನ 16 ವರ್ಷ, ಮೆಜಾರಿಟಿಗೆ ಬಂದಿಲ್ಲ. ಆಯ್ತೇನಪ್ಪ, ಇಳಿ. ಯುಗಾದಿ ಹಿಂದಿನ ಚೌತಿಗೆ ಒಂದು 18 ತುಂಬಿತು. ಆದ್ರೆ ಅಮೂಲ್ದಾರು ಅದನ್ನ ಒಪ್ತಾ ಇಲ್ಲ ಕಣ್ರವ. ನನ್ನ ಮಗ ಯಾವಾಗ ಹುಟ್ಟ ಅಂತ ಹಡತಾಯಿ ನಾನು ಹೇಳಿದ್ರೆ ಸಾಲ್ದ. ಸರ್ಕಾರಿ ಲೆಕ್ಕದಾಗೆ ಏನ್ ದಾಖಲಾಗೈತೋ ಅದೇ ಸರಿ ಅಂತಾರೆ ಅಮೂಲ್ದಾರರು. ಇವ್ನು ಹುಟ್ಟಿದಾಗ ನಮ್ಮ ಮನೆಯವರೇ ಶಾನ್ ಬೋಕೆ ಮಾಡ್ತಾ ಇದ್ರು. ಅವ್ರು ಸುಳ್ಳು ಬರ್ದಿರ್ತಾರ? ಇನ್ನೊಂದ್ಸಲ ಸರಿಯಾಗ ದಾಖಲೆ ಪುಸ್ತಕ ನೋಡೋ ಪಟೇಲ. ಆ ದಾಖಲೆ ಇಲ್ಲ ನಮ್ ತಾವ್ ಇರಕ್ಕಿಲ್ಲ ಕಣವ, ಸರ್ಕಾರದಾಗ ಇರ್ತದೆ. ಅದನ್ನ ತೆಗ್ಸ್ ನೋಡಕ್ಕೆ 50 ರೂಪಾಯಿ ಫೀಸ್ ಕೊಡ್ಬೇಕು. ನೀವ್ ಆ ದುಡ್ಡು ಕೊಟ್ರೆ ನಾನ್ ನೋಡ್ಕೊಂಬತ್ತೀನಿ. 50 ರೂಪಾಯಿ ಫೀಸ್ ಇರುತ್ತಾ? ನೀವು ಕಳ್ರವ, 50 ರೂಪಾಯಿ. ಇಂಗ್ಲೀಷ್ ಸರ್ಕಾರದಾಗೆ ಇವೆಲ್ಲ ಸಲೀಸಾಗ ಆಯ್ತಿತ್ತು. ಅದೀಗ ಎಲ್ಲದಕ್ಕೂ ದುಡ್ಡು ಕಟ್ಟಬೇಕು. ಕಮ್ಮಿ ಆಗಿದ್ರೆ ನಾನೇ ಕಟ್ಟಿ ದೋಡ್ಕೊಂಬತ್ತಿರ್ಲಿಲ್ವಾ? ಹೌದೇನು ಚಂದ, ನೀ ಶಾನ್ ಬೋಕೆ ಕಲ್ತಿರೋನು ನಿಜವಾಗ್ಲೂ ಅಷ್ಟೊಂದು ಫೀಸ್ ಇರುತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಮ್ಮ. ಮತ್ತೆ ಹೊನ್ವಳ್ಳಿ 3 ವರ್ಷ ಮಣ್ಣು ತಿಂತ ಇದ್ಯಾ? ನಾಗಲೇ ಹೇಳ್ದಲ್ಲ ಗಂಗವರೇ,
ಆ ಒಳ್ಳಿ ಪಾಪರ್ ನನ್ನ ಮಗನಿಗೆ ಲೆಕ್ಕ ಗೊತ್ತಿರುತ್ತಾನೆ ಈ ಚೆನ್ನಿಗನಿಗೆ ಹೇಳ್ಕೊಡೋದು. ನೀವು ಹೋಗಿ ಹೋಗಿ ಅಂಥವ್ರ ಹತ್ರ ಕಳಿಸಿದ್ದೀರಾ. ನಿಮ್ಗೇನು ಹೇಳಬೇಕು? ಅಲ್ಲ ಪಟೇಲ, ದುಡ್ಡು ಕೊಟ್ರೆ ತಕ್ಷಣ ಕೆಲಸ ಆಗುತ್ತಾ? ಸರ್ಕಾರಿ ಕೆಲಸ ಅಂದಮೇಕೆ ಅದು ಸುಲಭವಾಗಾಯ್ತದ? ಮೊದಲು ನಿಮ್ಮ ರೆಕಾರ್ಡು ಅಮಲ್ದಾರ್ ತಾಕ ಹೋಗ್ಬೇಕು, ಆಮೇಲೆ ಡಿಪ್ಟಿ ಕಮಿಷನರ್ ತಾಕ ಹೋಯ್ತದೆ, ಆಮ್ಯಾಕೆ ಸರ್ಕಾರಕ್ಕೆ ಹೋಯ್ತದೆ. ತಡ ಆಯ್ತದೆ. ನೀವು ತೊಣಚಿ ಹೋಗಂಗೆ ಆಡಬೇಡಿ, ತಡ್ಕೊಳ್ಳಿ. ಗಂಗವರೇ, ಈಗೇನು ನೀವು ದುಡ್ಡು ಕೊಡ್ತೀರಾ ಹೆಂಗೆ? ಈಗ ದುಡ್ಡು ತಂದಿಲ್ಲಪ್ಪ, ಮನೆಗೆ ಹೋಗಿ ತಂದು ಕೊಡ್ತೀನಿ. ಸರಿ, ಹಂಗೆ ಮಾಡಿ. ₹50 ಎಲ್ಲಿಂದ ತರೋದು? ಮನೆಯೆಲ್ಲ ಜಾಲಾಡಿದ್ರು 20-30 ರೂಪಾಯಿ ಮೇಲೆ ಸಿಕ್ಕಲ್ಲ. ಉಳಿದಿದ್ದ ಹಣಕ್ಕೆ ಏನು ಮಾಡೋದು? ರಾಗಿ ಕೊಟ್ರ ಆ ಪಟೇಲ ಒಪ್ಕೋತಾನ? ಯಾರಿಗೆ ಗೊತ್ತಾನ ನೀನು? ಅಲ್ಲ ಚೆನ್ಗ, ನೀನೇ ತಿಪ್ಟೂರ್ಗೆ ಹೋಗಿ ಅಮಲ್ದಾರ್ ದಂಡಿಗಳ ಕಾಲಿಗೆ ಬಿದ್ದು ಅಹವಾಲ್ ಮಾಡ್ಕೊಂಡ್ರೆ? ನೀ ಸುಮ್ನಿರಮ್ಮ. ಆ ಪಟೇಲ ಹೇಳ್ದಂಗೆ ನನಗಿನ್ನೂ 16 ವರ್ಷ ಇರ್ಬೋದು, ಇನ್ನೊಂದು 2 ವರ್ಷ ಕಾದ ಬಿಡೋಣ. ತುಸೋಳೆ ಮಗನೇ, ನೀನು ಹೆತ್ತೋಳು ಗಟ್ಟಿ ಮುಂಡ್ಯಾಗಿ ಇಲ್ಲೇ ನಿಂತಿದ್ದೀನಿ, ನನಗೆ ಗೊತ್ತಿಲ್ವೇ ನಿನ್ನ ವಯಸ್ಸು? ನಿಂಗೆ 18 ವರ್ಷ ತುಂಬಿದೆ ಇಲ್ಲ ಅನ್ನೋದಕ್ಕೆ ಆ ಅಮಲ್ದಾರ ಏನು ಬಂದು ನಾನು ಹೆರಿಗೆ ಮಾಡಿಸಿದ್ನ? ಮತ್ತೇನು ಮಾಡೋದೀಗ? ಹೋಗಿ 500 ನನ್ನ ಮಾತು ಕೇಳೋಣ, ನಡಿ. ಒಪ್ಕೋತಾನೆ ಒಪ್ಕೊಳ್ದೆ ಏನು ಮಾಡ್ತಾನೆ? ನೀವು ಹೇಳೋದೆಲ್ಲ ಕೇಳಿದ್ರೆ ಆ ಪಟೇಲ ಸುಳ್ಳೆ ನಿಮ್ಮ ಹತ್ರ ದುಡ್ಡು ಕಸ್ಕೋತಿದ್ದಾನೆ ಅಂತ ಕಾಣುತ್ತೆ. ಪಟೇಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತೀರಾ? ಹಾಗಾದ್ರೆ ಅವ್ನಿಗೆ ದುಡ್ಡು ಕೊಡೋದು ಬೇಡವಾ? ಕೊಡಬೇಕೋ ಬಿಡಬೇಕೋ ನನಗೆ ತಿಳಿಯೋಕ್ಕಿಲ್ಲ. ಗಂಗಮ್ಮವ್ರೆ, ಒಂದು ಕೆಲಸ ಮಾಡಿ, ಆ ಪಟೇಲ ಕೇಳಿದ್ದನ್ನು ಕೊಟ್ಬಿಡಿ. ಆಮೇಲೆ ಡೆಪ್ಟಿ ಕಮಿಷನರ್ಗೆ ಒಂದು ಅರ್ಜಿ ಬರ್ಕೊಡಿ. ಆದರೆ ಈ ಅರ್ಜಿನ ಡಿಪ್ಟಿ ಕಮಿಷನರ್ಗೆ ತಲುಪಿಸೋದು ಹೇಗೆ? ಬೇಸ್ವಾರ ಪೋಸ್ಟಪ್ಪ ಬರ್ತಾನಲ್ಲ, ಅವನು ತಾವು ಕಳಿಸಿದ್ರೆ ಆಯಿತು. ಪಟೇಲಿಗೆ ನಾವು ಅರ್ಜಿ ಕಳಿಸಿದ್ದು ಗೊತ್ತಾದರೆ ನಿಮಗೆ ಸಿಟ್ಟು ಬರಲ್ವಾ? ನೀವು ಹೇಳೋದ್ರಾಗೂ ವಜನ್ ಐತೆ. ಈ ಊರಾಗೆ ಟಪಾಲ್ ಮಾಡೋದೇ ಬೇಡ. ನಾನು ಹೆಂಗೂ ಕಂತೆ ಭಿಕ್ಷೆಗೆ ಬೇರೆ ಊರಿಗೆ ಹೋಗ್ತಿರ್ತೀನಿ, ಅಲ್ಲೇ ಪೋಸ್ಟಪ್ನ ಹತ್ರ ಕೊಟ್ಬಿಡ್ತೀನಿ. ಆವಾಗ ಈ ವಿಷಯ ಯಾರಿಗೂ ಗೊತ್ತಾಗೋಕ್ಕೆ ಇಲ್ಲ. ಚೆನ್ನಿಗ, ಒಂದು ಬಿಳಿ ಹಳೆನೂ ದೌತಿ ಸ್ಟೀಲು ತಗೊಂಬ, ಏನು ಬರಿಬೇಕು ಅಂತ ನಾನು ಹೇಳ್ತೀನಿ. ನೀನೇ ಬರೀ. ಮಾನ್ಯವಂತರಾದ ಡಿಪ್ಟಿ ಕಮಿಷನರ್ಗೆ, ಸರಿಯಾಗಿ ಬರೀ, ಡಾ ಗುಡ್ಸಿ ಡಿ, ಪೂಗ್ ಯಾವತ್ತು ಕೊಡು, ತಾವತ್ತು ಕಮಿಷನರ್ಗೆ. ಹೇಳಿ ಕೊಡು. ಮಾನ್ಯವಂತರಾದ ಡಿಪ್ಟಿ ಕಮಿಷನರ್ಗೆ ಬದಲು ಮಾವನವರಂತಾದ ಡಿಪ್ಟಿ ಕಮಿಷನರ್ಗೆ ಅಂತ ಬರೆದಿದೆಯಲ್ಲೋ, ಅಷ್ಟೊಂದು ಮದುವೆ ಹುಚ್ಚಿಡಿತೇನೋ? ಒಂದು ಕೆಲಸ ಮಾಡಿ ಏನೋರೆ, ನೀವೇ ಬರ್ಕೊಳ್ಳಿ, ರುಜು ಮಾತ್ರ ನಾನು ಹಾಕ್ತೀನಿ. ಚೆನ್ನಾಗೈತೆ. ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡತಿ ಆಗೋ ಅಂದಂತೆ. ಅವ್ರೇನು ಉತ್ತರ ಬರೀತಾರೋ ಜನನ್ನೇ ಕಳಿಸ್ತಾರೋ? ಚೆನ್ಗ,
ಡಿಪ್ಟಿ ಕಮಿಷನರು ಯಾರನ್ನಾರು ಕಳಿಸ್ತಾರೇನೋ. ನೀನು ನಾಳೆಯಿಂದ ಗುಡಿ ಹತ್ರನೇ ಕಾಯ್ತಾ ಇರು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ